ಕಥಾವೈಭವ ನಿಮ್ಮೊಂದಿಗೆ ಆಶ್ರೇ. ಕಥೆಯ ಹೆಸರು ತಕ್ಷಣದ ತೀರ್ಪು ತರುವುದು ಕೇಡು. ಒಂದಾನೊಂದು ಕಾಲದಲ್ಲಿ ಒಬ್ಬ ಸಾಧಕನಿದ್ದನಂತೆ. ವನವಾಸಿಯಾಗಿದ್ದು 50 ವರ್ಷ ಸತತ ಜಪ, ತಪ, ಉಪವಾಸ ಮುಂತಾದ ಕಠಿಣ ಸಾಧನೆಗಳಲ್ಲಿ ತೊಡಗಿಸಿಕೊಂಡಿದ್ದನಂತೆ. ಇದರಿಂದಾಗಿ ತನ್ನಷ್ಟು ಸಾಧನೆ ಮಾಡಿದವರು ಯಾರೂ ಇಲ್ಲವೆಂದು ಅನಿಸತೊಡಗಿತಂತೆ. ಇನ್ನೇನು ಈಗಲೋ ಆಗಲೋ ದೇವಲೋಕದಿಂದ ಪುಷ್ಪಕ ವಿಮಾನ ಬಂದು ತನ್ನನ್ನು ಕರೆದೊಯ್ಯುತ್ತದೆ ಎಂಬ ಭ್ರಮೆಯಲ್ಲಿ ಇದ್ದನಂತೆ. ಒಮ್ಮೆ ಕಾಡಿನ ಮೂಲಕ ಹೋಗುತ್ತಿದ್ದ. ದೂರದಲ್ಲಿ ವಿಶಾಲವಾದ ಒಂದು ಸರೋವರವಿತ್ತು. ಅದರ ಪಕ್ಕದಲ್ಲಿ ಒಬ್ಬಾತ ತೂರಾಡುತ್ತಾ ನಡೆದಾಡುತ್ತಿರುವಂತೆ ಕಂಡಿತು. ಆತನೊಂದಿಗೆ ಒಬ್ಬ ಹೆಂಗಸು ಇದ್ದಳು. ಆಕೆ ಹೂಜಿಯಿಂದ ಏನನ್ನೋ ಬಗ್ಗಿಸಿ ಆತನಿಗೆ ಕುಡಿಯಲು ಕೊಡುತ್ತಿದ್ದಳು. ಸಾಧಕ ತಕ್ಷಣ ಯೋಚನೆ ಮಾಡತೊಡಗಿದ. ತೂರಾಡುತ್ತಿರುವ ಆತ ಕುಡುಕನಿರಬೇಕು. ಹೆಂಗಸು ಆತನ ಗೆಳತಿ ಇರಬೇಕು. ಆಕೆ ಹೆಂಡವನ್ನು ಕುಡಿಸುತ್ತಿರಬೇಕು. ಕಾಡಿನ ಏಕಾಂತದಲ್ಲಿ ಅವರಿಬ್ಬರೇ ಇದ್ದಾರೆಂದರೆ ಅವರು ನಡತೆಗೆಟ್ಟವರೇ ಇರಬೇಕು. ಛೆ, ಸ್ವರ್ಗಾರೋಹಣದ ಸಮಯದಲ್ಲಿ ನನಗೇಕೆ ಇಂತಹ ಕುಡುಕ, ನಡತೆಗೆಟ್ಟ ವ್ಯಕ್ತಿಗಳ ದರ್ಶನವಾಯಿತು ಎಂದೆಲ್ಲ ಯೋಚನೆಗಳು ಬಂದವು. ಅಸಹ್ಯವೆನಿಸಿತು. ಅಷ್ಟರಲ್ಲಿ ಸರೋವರದ ಮೇಲೆ ಬಿರುಗಾಳಿ ಬೀಸಲಾರಂಭಿಸಿತು. ಸರೋವರದ ಮಧ್ಯದಲ್ಲಿದ್ದ ಒಂದು ಪುಟ್ಟ ದೋಣಿ ಬಿರುಗಾಳಿಯ ಹೊಡೆತಕ್ಕೆ ಹೊಯ್ದಾಡುತ್ತಿತ್ತು. 6-7 ಜನರಿದ್ದ ದೋಣಿ ಬಿರುಗಾಳಿಗೆ ಬುಡಮೇಲಾಗಿ ಮುಳುಗಿಯೇ ಬಿಟ್ಟಿತು. ಸರೋವರದ ನೀರಿನಲ್ಲಿ ಸಿಕ್ಕಿ ಹಾಕಿಕೊಂಡ ಜನ ಕಾಪಾಡಿ ಕಾಪಾಡಿ ಎಂದು ಕಿರುಚಾಡುತ್ತಿದ್ದರು. ಈಜು ಬರುತ್ತಿದ್ದರೂ ಸಾಧಕನಿಗೆ ನೀರಿಗೆ ಧುಮುಕಿ ಅವರನ್ನು ಬದುಕಿಸಬೇಕು ಎನ್ನುವಷ್ಟು ಧೈರ್ಯ ಬರಲಿಲ್ಲ. ಸರೋವರದ ಆಳವೂ ಗೊತ್ತಿರಲಿಲ್ಲ. ಬಿರುಗಾಳಿಯು ರಭಸದಿಂದ ಜೋರಾಗಿ ಬೀಸುತ್ತಿತ್ತು. ಬಿರುಗಾಳಿಯ ರಭಸ ಆತನಿಗೆ ಗೊತ್ತಾಗುತ್ತಿತ್ತು. ಆದರೂ ನೀರಿಗೆ ಬಿದ್ದ ಜನ ಸಂಪೂರ್ಣ ಅಪರಿಚಿತರು. ಅವರನ್ನು ನಾನು ಹೇಗೆ ಮುಟ್ಟುವುದು? ಇನ್ನೇನು ಸ್ವರ್ಗಾರೋಹಣದ ನಿರೀಕ್ಷೆಯಲ್ಲಿರುವ ತಾನು ನೀರಿಗೆ ಧುಮುಕಿ ಪ್ರಾಣಾಪಾಯ ತಂದುಕೊಳ್ಳುವುದು ಉಚಿತ ಅಲ್ಲವೆನಿಸಿತು. ಸುಮ್ಮನೆ ನೋಡುತ್ತಾ ನಿಂತ. ಸುಮ್ಮನೆ ನೋಡಿ ದೇವರನ್ನು ಪ್ರಾರ್ಥಿಸುತ್ತಾ ನಿಂತಿದ್ದ. ಇಲ್ಲಿರಲಾರೆ, ಅಲ್ಲಿಗೆ ಹೋಗಲಾರೆ ಎನ್ನುವ ಪರಿಸ್ಥಿತಿ ಅವನದು. ಎಲ್ಲರ ಕಿರುಚಾಟ ಅವನಿಗೆ ಕೇಳಿಸಲೇ ಇಲ್ಲ. ಆದರೆ ಸಾಧಕ ಯಾರನ್ನು ಕುಡುಕ, ನಡತೆಗೆಟ್ಟವನೆಂದು ತೀರ್ಮಾನಿಸಿದ್ದನೋ ಆ ವ್ಯಕ್ತಿ ನೀರಿಗೆ ಧುಮುಕಿಯೇ ಬಿಟ್ಟ. ಮುಳುಗುತ್ತಿದ್ದ ಜನರನ್ನು ಕಷ್ಟಪಟ್ಟು ಒಬ್ಬೊಬ್ಬರನ್ನೇ ದಡಕ್ಕೆ ತಂದು ಹಾಕುತ್ತಿದ್ದ. 6 ಜನರ ಪ್ರಾಣ ಆತನಿಂದ ಉಳಿಯಿತು. ಅಷ್ಟರಲ್ಲಿ ಆತ ಸಂಪೂರ್ಣ ದಣಿದಿದ್ದ. ಆಗ ಇದ್ದಕ್ಕಿದ್ದಂತೆ ಉಜ್ವಲವಾದ ಬೆಳಕು ಮೂಡಿತು. ಆಗಸದಿಂದ ಪುಷ್ಪಕ ವಿಮಾನ ಬಂದಿಳಿಯಿತು. ಆ ಬೆಳಕಿನಲ್ಲಿ ನೋಡಿದಾಗ ಆ ಕುಡುಕನಂತೆ ಕಾಣಲಿಲ್ಲ. ಅನಾರೋಗ್ಯ ಪೀಡಿತನಾಗಿದ್ದ. ಆ ಹೆಂಗಸು ಯುವತಿಯಾಗಿರಲಿಲ್ಲ, ಆತನ ತಾಯಿಯಾಗಿದ್ದಳು. ಆಕೆ ಬಗ್ಗಿಸಿ ಕೊಡುತ್ತಿದ್ದುದು ಹೆಂಡವಾಗಿರಲಿಲ್ಲ, ಗಂಜಿಯಾಗಿತ್ತು. ಛೇ, ನಾನು ತಪ್ಪಾಗಿ ಗ್ರಹಿಸಿದೆನಲ್ಲ ಎಂದು ಪಶ್ಚಾತ್ತಾಪ ಪಡುತ್ತಿರುವಂತೆಯೇ ವಿಮಾನದಿಂದ ಬಂದಿಳಿದ ದೇವದೂತರು ತಾಯಿ ಮಗನನ್ನು ವಿಮಾನಕ್ಕೇರಿಸಿಕೊಂಡು ಹೊರಟರು. ಅವರು ಸಾಧಕನನ್ನು ಗಮನಿಸಿಯೂ ಇಲ್ಲ, ಸಾಧಕನ ಕಡೆಗೆ ನೋಡಲೂ ಇಲ್ಲ. ಆಗ ಸಾಧಕನೇ, ನನ್ನದು 50 ವರ್ಷಗಳ ಪುಣ್ಯ ಸಂಗ್ರಹ, ಕಠಿಣ ತಪಸ್ಸುಗಳನ್ನು ಮಾಡಿ ಪುಣ್ಯ ಸಂಗ್ರಹಿಸಿದ್ದೇನೆ, ನನ್ನನ್ನು ದೇವಲೋಕಕ್ಕೆ ಕರೆದೊಯ್ಯುತ್ತಿಲ್ಲವೇ ಎಂದು ಕೇಳಿದಾಗ ದೇವದೂತರು ಈ ತಾಯಿ ಮಗನ ಬಗ್ಗೆ
ಪಟ್ಟಂತ ಕೆಟ್ಟ ತೀರ್ಮಾನಕ್ಕೆ ಬಂದು ನಿಮ್ಮ ಪುಣ್ಯ ಕೊಂಚ ಕಡಿಮೆಯಾಗಿದೆ ಮತ್ತು 6 ಜನ ಮುಳುಗಿ ಸಾಯುತ್ತಿದ್ದರೂ ಈಜು ಬಂದರೂ ಅವರನ್ನು ರಕ್ಷಿಸದೆ ಮುಟ್ಟದೆ ದೂರ ಉಳಿದು ಬರೀ ಪ್ರಾರ್ಥನೆಯಲ್ಲೇ ತೊಡಗಿದ್ದೀರಿ. ಆಗ ನಿಮ್ಮ ಪುಣ್ಯ ಎಲ್ಲವೂ ಕಡಿಮೆಯಾಗಿದೆ. ಮತ್ತೆ ಸಾಧನೆ ಮಾಡಿ ಲೋಪವನ್ನು ತುಂಬಿಸಿಕೊಳ್ಳಿ, ಮತ್ತೆ ಪುಣ್ಯವನ್ನು ತುಂಬಿಸಿಕೊಳ್ಳಿ, ನಿಮಗಾಗಿ ಮತ್ತೊಂದು ವಿಮಾನ ಬರಬಹುದು ಎಂದು ಹೇಳಿ ಹೊರಟೇ ಹೋದರು. ನಾವು ಬದುಕಿನಲ್ಲಿ ಇತರರ ಬಗ್ಗೆ ತಟ್ಟಂತ ತೀರ್ಪು ಕೊಡುತ್ತಾ ಹೋದರೆ ನಮ್ಮ ವಿಮಾನ ಬರುವುದು ತಡವಾಗಬಹುದಲ್ಲವೇ, ಅಥವಾ ಬಾರದೆಯೂ ಹೋಗಬಹುದಲ್ಲವೇ? ಕತೆ ಸೊಗಸಾಗಿದೆ ಅಲ್ವಾ? ಕತೆ ಹೇಳೋಣ, ಕೇಳೋಣ, ಎಲ್ಲರೊಂದಿಗೂ ಹಂಚಿಕೊಳ್ಳೋಣ. ಮತ್ತೊಮ್ಮೆ ಕಥಾ ಸಂಭ್ರಮದೊಂದಿಗೆ, ಕಥಾ ವೈಭವದೊಂದಿಗೆ ನಿಮ್ಮೊಂದಿಗೆ ಆಶ್ರೀ.